ನನ್ನ ಹತ್ರ ರೀ ಇಷ್ಟು ಥರದ್ದೆಲ್ಲ ಚೈನೀಸ್ ಕರೆನ್ಸಿ ಐತ್ರಿ. ಈ ಚೈನೀಸ್ ಕರೆನ್ಸಿ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ ಎಷ್ಟು ವ್ಯಾಲ್ಯೂ ಆಗುತ್ತಾ, ಆಮೇಲೆ ಈ ಚೈನೀಸ್ ಕರೆನ್ಸಿಯಿಂದ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಏನೇನು ತೊಗೋಬೋದು ಅನ್ನೋದು ನಿಮಗೆ ಈ ವಿಡಿಯೋನ ತೋರಿಸ್ತೇನೆ ನೋಡ್ರ. ಆಮೇಲೆ ಈ ಕರೆನ್ಸಿ ಐತೆ ನೋಡ್ರಿ, ಇದು ಒನ್ ಆರ್ ಎಂ ಬಿ ಅಂದರೆ ಹತ್ತರ 12 ರೂಪೀಸ್ ಆಗುತ್ತಾ. ಇವಾಗ ನೋಡಂಬ್ರ, ಇವಾಗ ನಾವು ಏನೇನು ಬೈ ಮಾಡ್ಬೋದು ಈ ಎಲ್ಲ ಕರೆನ್ಸಿಯಿಂದ ಅಂತೇಳಿ. ಇವಾಗ ನಾನು ಇಲ್ಲಿ ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಸಹಿತ ಅದ್ರದ್ದು MRP ಪ್ರೈಸೇ ಕನ್ಸಿಡರ್ ಮಾಡಿ ಹೇಳ್ತೇನೆ ರೀ. ಇವಾಗ ಇದು ಬಂದ್ಬಿಟ್ಟು 0.1 RMB, ಹಂಗಂದ್ರೆ 1.2 ರುಪೀಸು. ಇದರಿಂದ ನಾವು 1 ಎಕ್ಲೇರ್ಸ್ ಚಾಕ್ಲೇಟ್ ತೊಗೋಬೋದು. ಇದು 0.5 RMB, ಹಂಗಂದ್ರೆ 6 ರುಪೀಸು. ಇದರಿಂದ ಒಂದು ಪಾರ್ಲೆಜಿ ಬಿಸ್ಕೆಟ್ ತೊಗೋಬೋದು, ಆಮೇಲೆ ಒಂದು ಎಕ್ಲೇರ್ಸ್ ಚಾಕ್ಲೇಟ್ ತೊಗೋಬೋದು. ಇದು 1 RMB, ಹಂಗಂದ್ರೆ 12 ರುಪೀಸು. ಇದರಿಂದ ಬಿಂದು ಜೀರಾ ಮಸಾಲಾ ಡ್ರಿಂಕ್ಸು ತೊಗೋಬೋದು 200 ml. ಇದು 5 RMB, ಹಂಗಂದ್ರೆ 60 ರುಪೀಸು. ಇದರಿಂದ ಫಾರ್ಚೂನ್ ಬ್ರ್ಯಾಂಡ್ ಅವ್ರದ್ದು ಥಿಕ್ ಪೋಹಾ 500 ಗ್ರಾಮ್ ತೊಗೋಬೋದು. ಇದು 10 RMB, ಹಂಗಂದ್ರೆ 120 ರುಪೀಸು. ಇದರಿಂದ ಟಾಟಾ ಬ್ರ್ಯಾಂಡ್ ಅವ್ರದ್ದು ಮಸೂರು ದಾಲ್ ಆರ್ಗ್ಯಾನಿಕ್ 500 ಗ್ರಾಮ್ದು ತೊಗೋಬಹುದು. ಇದು 20 RMB, ಹಂಗಂದ್ರೆ 240 ರುಪೀಸು. ಇದರಿಂದ ಧಾರಾ ಬ್ರ್ಯಾಂಡ್ ಅವ್ರದ್ದು ಫಿಲ್ಟರ್ಡ್ ಗ್ರೌಂಡ್ನಟ್ ಆಯಿಲ್ 1 ಲೀಟರ್ ತೊಗೋಬಹುದು. ಇದು 50 RMB, ಹಂಗಂದ್ರೆ 600 ರುಪೀಸು. ಇದರಿಂದ ಆಶೀರ್ವಾದ ಬ್ರ್ಯಾಂಡ್ ಅವ್ರದ್ದು 10 kg ಗೋಧಿ ಹಿಟ್ಟು ತೊಗೋಬಹುದು. ಇದು 100 RMB, ಹಂಗಂದ್ರೆ 1200 ರುಪೀಸ್. ಇದರಿಂದ ದಾವತ್ ಬ್ರ್ಯಾಂಡ್ ಅವ್ರದ್ದು 5 kg ಬಿರಿಯಾನಿ ಬಾಸುಮತಿ ರೈಸ್ ತೊಗೋಬಹುದು. ಇವಾಗ ನಾನು ಯಾವುದೇ ಒಂದು ಇಂಡಿಯನ್ ಪ್ರಾಡಕ್ಟ್ಸ್ ಪ್ರೈಸ್ ತೊಗೊಂಡಿರೋದ್ರಿ, ಎಲ್ಲ MRP ಪ್ರೈಸ್ ಕನ್ಸಿಡರ್ ಮಾಡಿ ಹೇಳಿರೋದು. ಯಾಕಪ್ಪ ಅಂದ್ರೆ ಇವಾಗ MRP ಪ್ರೈಸೇ ಬೇರೆ ಇರುತ್ತಾ, ಮತ್ತು ಅಂಗಡಿಯಲ್ಲಿ ಸೇಲ್ ಮಾಡೋದಂತೂ ಇನ್ನೂ ಕಡಿಮೆ ರೇಟಿಗೆ ಸೇಲ್ ಮಾಡ್ತಾರೆ. ಬಟ್ ನನಗೆ ಯಾಕೆ ಅನ್ನೋದು ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದರೆ ಕಮೆಂಟ್ಸಲ್ಲಿ ಹೇಳ್ರಿ.